ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈವ್ನಿಂಗಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡಿ, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಲಾಗ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತು ಸಂಜೆ ಸಾಂಬಾರಿಗೆ ಅಂತ ನಾನು ಕಡಲೆಕಾಳು ನೆನೆಸಿಟ್ಟು ಕಡಲೆಕಾಳು ಬಟಾಣಿಕಾಳು ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಕಡಲೆಕಾಳು ಬಟಾಣಿಕಾಳು ಸಾಂಬಾರಿಗೆ ಏನೇನು ಬೇಕು ಅಂದರೆ ಕಡಲೆಕಾಳು ಬಟಾಣಿಕಾಳು ನೆನೆಸಿಟ್ಕೊಂಡಿದ್ದೀನಿ, ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಎರೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆನೆಲ್ಲ ತೆಗೆದು, ಟೊಮೊಟೊ, ಈರುಳ್ಳಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಇಷ್ಟು ತೊಗೊಂಡಿದ್ದೀನಿ. ಮಿಕ್ಸಿಗೆ ರುಬ್ಬಕ್ಕೆ ಅಂತ ತೆಂಗಿನಕಾಯಿ ತುರಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಒಂದೇ ಒಂದು ಪೀಸ್ ಚಕ್ಕೆ, ಒಂದೇ ಒಂದು ಲವಂಗ ಹಾಕ್ಕೊಂಡು ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾರಿಗೆ. ಈಗ ನೋಡಿ, ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಕರಿಬೇವಿನ ಸೊಪ್ಪು ಫ್ರೆಶ್ಶಾಗಿ ಸಿಗುತ್ತೆ ನಮ್ಮ ತೋಟದಲ್ಲೇ, ನಾವೇನು ಕೊಂಡ್ಕೊಂಬರಲ್ಲ. ಯಾವಾಗ ಬೇಕೋ ಅವಾಗ ಕಿತ್ಕೊಂಬಂದುಬಿಟ್ಟು ಫ್ರೆಶ್ಶಾಗಿ ಎಷ್ಟು ಬೇಕೋ ಅಷ್ಟು ಬಳಸ್ಕೊತೀವಿ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ ಎರಡನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ವಾಯ್ಸ್ ಕೊಟ್ಟಿದ್ದೆ ಫ್ರೆಂಡ್ಸ್, ಹಿಂದೆಯಿಂದ ನಮ್ಮ ಮಕ್ಕಳು ಮಾತಾಡ್ತಾ ಇರ್ತಾರೆ, ಅದಕ್ಕೆ ಮತ್ತೆ ರಿಟರ್ನ್ ಬ್ಯಾಕ್ ವಾಯ್ಸ್ ಕೊಡ್ತಾಯಿದ್ದೀನಿ. ಡೈರೆಕ್ಟ್ ವಾಯ್ಸ್ ಕೊಟ್ಟೆ ಮಾಡೋಣ ಅಂತೀನಿ, ಏನಾದರೂ ಮನೆಯಲ್ಲಿ ಮಕ್ಕಳು ಮಾತಾಡ್ತಾ ಇರ್ತಾರಲ್ಲ, ಮತ್ತೆ ಸರಿಯಾಗಲ್ಲ ಅಂತಂದು ಮತ್ತೆ ಬೇರೆ ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡಿ, ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊನೂ ಆಲೂಗಡ್ಡೆನೂ ಹಾಕಬೇಕು. ಅದರೊಳಗೆ ಟೊಮೊಟೊನೂ ಆಲೂಗಡ್ಡೆನೂ ಹಾಕಿ ಹಂಗೆ ಸ್ವಲ್ಪ ಕೈ ಆಡ್ತಾಯಿರಿ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಯಾರಿಗೆ ಇಷ್ಟ ಆಗ್ತಿದೆಯೋ ಇಷ್ಟ ಆಗ್ತಿಲ್ವೋ ಗೊತ್ತಿಲ್ಲ, ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಒಂದೊಂದು ವಿಡಿಯೋನೂ ನೋಡಿದ್ರು ನನಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಇವಾಗ ಟೊಮೊಟೊ ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು ಮಸಾಲೆನ ನಾನು ಇದು ಕುಕ್ಕರ್ಗೆ ಹಾಕ್ಬಿಡ್ತೀನಿ, ಆಡ್ಸೋಕೆ ಹಾಕಲ್ಲ. ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಒಗ್ಗರಣೆಗೆ ಹಾಕ್ತೀನಿ. ಕುಕ್ಕರ್ಗೆ ಏನಿದ್ರು ಬರೀ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ರುಬ್ಕೊತೀನಿ ಅಷ್ಟೇ, ಆಡ್ಸೋಕ್ಕೆ. ನೋಡಿ, ಇವಾಗ ಕಾಳನ್ನ ಹಾಕಿಬಿಟ್ಟು ಅದು ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಒಂದೊಂದು 5 ನಿಮಿಷ ಫ್ರೈ ಆಗಬೇಕು. ಕ್ಲೀನಾಗಿ ಒಂದು ಸ್ವಲ್ಪ ಎಣ್ಣೆಲೆಲ್ಲ ಹಿಡಿತು ಅಂತಂದರೆ ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಥರನೇ ಮಾಡೋದು ಫ್ರೆಂಡ್ಸ್. ಒಬ್ಬೊಬ್ಬರು ಖಾರ ರುಬ್ಬಿಬಿಟ್ಟು ಒಂದೇ ಸಲ ಒಗ್ಗರಣೆಗೆ ಹಾಕಿ ಜೋಡಿಸ್ಬಿಡ್ತಾರೆ. ನಾನು ಹಸಿ ಕಾಳಿಂದು ಮೊಳಕೆ ಕಾಳು ಸಾಂಬಾರಿಗಾಗಲಿ ಹಸಿದು ಯಾವ ಕಾಳಾದ್ರೂ ಹಿಂಗೆ ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆ ಆಡಿಸಿ ಸಪ್ರೇಟ್ ಕಾಯಿ ಆಡಿಸ್ತೀನಿ. ಈಗ ನೋಡಿ, 1-2 ಸ್ಪೂನ್ ಸಾಂಬಾರು ಪುಡಿ ಹಾಕ್ತೀನಿ, 1 ಸ್ಪೂನ್ ಖಾರದ ಪುಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ತಿನ್ನೋರು ಖಾರ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮನೇಲಿ ಖಾರ ಸ್ವಲ್ಪ ಕಡಿಮೆನೇ, 1 ಸ್ಪೂನ್ ಹಾಕೋದು. ನಾನು ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಮನೇಲೇ ಮಾಡ್ಕೊತೀನಿ ಫ್ರೆಂಡ್ಸ್, ಏನೂ ತರೋಕ್ಕೆ ಹೋಗಲ್ಲ. ನಮ್ಮಮ್ಮ ಹೇಳ್ಕೊಟ್ಟಿದ್ದಾರಲ್ಲ ಆ ಥರ ಮಾಡ್ಕೊತೀನಿ. ನಿಮ್ಗೆ ಏನಾದರೂ ಅದು ರೆಸಿಪಿ ಬೇಕು ಅಂದರೆ ಸಾಂಬಾರು ಪುಡಿದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ತೋರಿಸ್ಕೊಡ್ತೀನಿ. ನೋಡಿ, ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಂಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಅದು ಒಂದು 3-4 ವಿಷಲ್ ಕೂಗಿದ್ರೆ ಸಾಕು ಫ್ರೆಂಡ್ಸ್. ಹಸಿ ಕಾಳಲ್ವ, ನೆನೆಸಿಟ್ಟಿರ್ತೀವಿ, ಚೆನ್ನಾಗಿ ಬೆಂದಿರುತ್ತೆ. ಈ ಥರನೇ ನಾನು ಈ ಸಾಂಬಾರು ಮಾಡೋದು. ಬೆಳಗ್ಗೆ ಸಾಂಬಾರು ಮಧ್ಯಾಹ್ನ ಮಾಡಿರಲಿಲ್ಲ ಫ್ರೆಂಡ್ಸ್, ಸೋಮವಾರಗಳಾಗಿದ್ದು. ಬೆಳಗ್ಗೆ ಮಕ್ಕಳಿಗೆ ಬಿಸಿಬೇಳೆಬಾತ್ ಮಾಡಿದ್ದೆ ಟಿಫನ್ಗೆ, ತಿಂದುಬಿಟ್ಟು ಡಬ್ಬಿಗೆ ಹಾಕ್ಕೊಂಡು ಹೋಗಿದ್ರು. ಮಧ್ಯಾಹ್ನ ಇನ್ನು ಯಾರೂ ಇರಲ್ಲ, ನನ್ನ ಹಸ್ಬೆಂಡು ನಾನು ಇಬ್ಬರೇ ಅಲ್ವಾ, ಅದನ್ನೇ ಸ್ವಲ್ಪ ಬಿಸಿಬೇಳೆಬಾತ್ ಇತ್ತು ಅಂತ ಬಿಸಿ ಮಾಡ್ಕೊಂಡು ತಿಂದಿದ್ದೆ. ಅದಕ್ಕೆ ಇವಾಗ ಸಂಜೆ ಸಾಂಬಾರು ಮಾಡ್ತಿದ್ದೀನಿ. ಸಂಜೆ ಆದರೆ ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಬಿಸಿ ಸಾಂಬಾರು ಜೊತೆ ಮುದ್ದೆ ಮಾಡಿದ್ರೂ ತಿಂತಾರೆ. ಅನ್ನ ಮುದ್ದೆ ಎಲ್ಲ ಬಿಸಿ ಬಿಸಿದಿರುತ್ತೆ. ಮಧ್ಯಾಹ್ನ ನಾವೇನೇ ಅಂದರೆ ನಾನು ಸೋಮವಾರ ವಾರ ಎಲ್ಲ ಮಾಡಿ ತಿನ್ನೋದೇ 12 ಗಂಟೆ ಆಯಿತು ಫ್ರೆಂಡ್ಸ್. 12 ಗಂಟೆಗೆ ತಿಂದ್ಬಿಟ್ಟು ಮತ್ತೆ ರಾತ್ರಿ ಊಟ ಮಧ್ಯಾಹ್ನ ಇನ್ನು ತಿನ್ನಲೇ ಇಲ್ಲ. ನೋಡಿ, ಮಿಕ್ಸಿಗೆ ಖಾರನೂ ಆಡಿಸ್ಕೊಂಬಿಟ್ಟು ಅಕ್ಕಿನೂ 2 ಸಲ ತೊಳೆದ್ಬಿಟ್ಟು ಒಂದು ಕಡೆಗೆ ಅನ್ನಕ್ಕೆ ಅಂತ ರೆಡಿ ಮಾಡಿ ಕುಕ್ಕರ್ ಜೋಡಿಸಿಟ್ಟಿದ್ದೀನಿ. ಒಂದು ಕಡೆ ಸಾಂಬಾರಿಗೆ ಇಕ್ಕಿದ್ದೀನಿ, ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಮಸಾಲೆನೂ ರುಬ್ಕೊಂಡು ಒಂದು ಕಡೆಗೆ ಇಕ್ಕಿದ್ದೀನಿ. ಅದು ಕೂಗಲಿ ಸ್ವಲ್ಪ, 1-2 ವಿಷಲ್ ಕೂಗಿದ್ಮೇಲೆ ಹೇಗೆ ಬಂದಿದೆ ಅಂತ ತೋರಿಸಿ. ನೋಡಿ ಫ್ರೆಂಡ್ಸ್, ಕೂಗಿದ್ಮೇಲೆ ತೆಗೆದು ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿಸ್ಕೊಂಡ್ಬಿಟ್ರೆ, ನೋಡಿ ಕುದೀತಾ ಇದೆ ಚೆನ್ನಾಗಿ. ಆ ಕಡೆಗೆ ಮುದ್ದೆ ಮಾಡೋಣ ಅಂತ ಮುದ್ದೆಗೆ ಹಿಟ್ಟು ಹಾಕಿದ್ದೀನಿ. ಅನ್ನ ಮುದ್ದೆ ಎಲ್ಲ ರೆಡಿ ಆಗ್ತಾಯಿದೆ. ನೋಡಿ, ನಾನು ಹಿಂಗೆ ಬಾಣಲಿಲೇ ಮುದ್ದೆ ಮಾಡೋದು ಫ್ರೆಂಡ್ಸ್, ನನಗೆ ಪಾತ್ರೆಲೆಲ್ಲ ಮಾಡೋಕ್ಕೆ ಬರೋಲ್ಲ. ಮೊದಲಿಂದನೇ ಹಿಂಗೆ ಬಾಣಲಿಲೇ ನೋಡಿ ಈ ಥರ ತೆಳ್ಳಗೆ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಅದು ಕೌಂಟ್ರ್ ಟಾಪಲ್ಲೇ ಮುದ್ದೆ ಕಟ್ತೀನಿ ಫ್ರೆಂಡ್ಸ್, ತಟ್ಟೆಲೆಲ್ಲ ಕಟ್ಟಲ್ಲ. ಅದನ್ನೇ ನೀಟಾಗಿ ತೊಳ್ಕೊಂಬಿಟ್ಟು
ಮುದ್ದೆನ ಅಲ್ಲೇ ಕಟ್ಬಿಟ್ಟು ಎಲ್ಲರಿಗೂ ಬಿಸಿ ಬಿಸಿ ನೋಡಿ 4 ಮುದ್ದೆ ಮಾಡಿದ್ದೀನಿ. ನಮ್ಮ ಮನೆಯವರೊಂದು, ನಾನೊಂದು, ನಮ್ಮ ಮಕ್ಳಿಗೊಂದು ಚೂರು ಚೂರು ಇಡ್ತೀನಿ. ನಮ್ಮ ಚಾರ್ಲಿ ಇದನ್ನೆಲ್ಲ ಅವನಿಗೆ ಸ್ವಲ್ಪ ಹಾಕ್ತೀನಿ. ನೋಡಿ ಬಿಸಿ ಸಾಂಬಾರು, ಆಲೂಗಡ್ಡೆ, ಕಡಲೆಕಾಳು ಹುಳಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್.